ಎರಡು ಸುತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಖ್ಯಮಂತ್ರಿಗಳು ಡಿಸಿಎಂ ನಡುವೆ ಆದ ಬಳಿಕ ಈಗ ಚರ್ಚೆ ಆಗ್ತಾ ಇರೋದು ಈ ಮೀಟಿಂಗ್ ನ ಮೆಸೇಜ್ ಅನ್ನ ಸಂಪುಟದ ಸಹೋದ್ಯೋಗಿಗಳಿಗೆ ಹೆಂಗ್ ಕನ್ವೆ ಮಾಡ್ತಾರೆ ಅಂತ. ಯಾಕಂದ್ರೆ ಇವತ್ತು ಕ್ಯಾಬಿನೆಟ್ ಮೀಟ್ ಇದೆ. ಕ್ಯಾಬಿನೆಟ್ ನಲ್ಲಿ ಇವತ್ತು ಸಚಿವರಿಗೆ ಒಂದು ಮೆಸೇಜ್, ಕ್ಲಾರಿಟಿಯ ಮೆಸೇಜ್ ಸಿಗುತ್ತಾ ಅನ್ನೋದು ಕುತೂಹಲ. ಸಿಎಂ ಡಿಸಿಎಂ ಎದುರೇ ಸಚಿವರಿಗೆ ಕದನ ವಿರಾಮದ ಕ್ಲಾರಿಟಿ ಸಿಗುತ್ತಾ? ಕದನ ವಿರಾಮದ ಬಗ್ಗೆ ಸಚಿವರಿಗೆ ಅಧಿಕೃತವಾಗಿ ಹೇಳುವಂತಹ ಸಾಧ್ಯತೆ ಇದೆ. ಬಹಿರಂಗ ಹೇಳಿಕೆ ನೀಡದಂತೆ ಸಿಎಂ ತಾಕೀತು ಮಾಡ್ತಾರಾ ಅನ್ನೋದು ಕುತೂಹಲ. ಹೈಕಮಾಂಡ್ ಸೂಚನೆ ಪಾಲನೆಗೆ ಕಟ್ಟಾಜ್ಞೆಯನ್ನ ಮಾಡ್ತಾರಾ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಕುತೂಹಲ ಕೂಡ ಈ ಮೀಟಿಂಗ್ಗೆ ಸಂಬಂಧಪಟ್ಟಂತೆ ವ್ಯಕ್ತವಾಗ್ತಾ ಇದೆ. ಮೆಸೇಜ್ ಯಾರಿಗೆ ಯಾವ ರೀತಿ ರಿಸೀವ್ ಮಾಡ್ತಾರೆ, ರಿಸೀವ್ ಮಾಡಿದಂತಹ ಮೆಸೇಜ್ಗೆ ಎಷ್ಟು ಜನ ಬೆಲೆ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ ಮೇಲ್ಮಟ್ಟದಲ್ಲಿ ಮಾತ್ರ ರಾಜಿ ಆಗಿದೆ. ಕೆಳಮಟ್ಟದಲ್ಲಿ ಮಂಗಳೂರು ಏರ್ಪೋರ್ಟ್ ಹತ್ರ ಏನಾಯಿತು ನಾವೆಲ್ಲ ನೋಡಿದ್ವಿ. ಹೀಗಾಗಿ ಕೆಳಮಟ್ಟದಲ್ಲಿ ಸುಧಾರಣೆ ಬೇಕಾಗಿದೆ. ಕೆಳಮಟ್ಟದಲ್ಲಿ ಇರೋರಿಗೆ ಸುಧಾರಣೆ ಹೇಳಬೇಕಂದ್ರೆ ಫಸ್ಟ್ ಸಚಿವರ ಕಿವಿ ಮಾತು ಹೇಳಬೇಕು, ಸಚಿವರು ಶಾಸಕರ ಜೊತೆಗೆ ಮಾತಾಡಬೇಕು. Every day is a good news for us. Did you meet the high command, sir? Did you meet the high command? Only manage. ನಾವೇ ಕರೆದಿದ್ರಿ, ನಾನು ಸಿಎಂ ಮಾತಾಡಿ ಕರೆದಿರೋದು. ಕುಮಾರಸ್ವಾಮಿ ವಾರ್ಡ್ಗೆ ಯಾರಪ್ಪ ಅಂತ ಹಿಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಂತೆ, ಅದಕ್ಕೆ ಒಂದು ಆಲೋಚನೆ ನಡೆದಿದೆ ಅಂತ. ನನಗೆ ಗೊತ್ತಿರೋ ಅದು ಆಫೀಸರ್ಸ್ ಕೇಳ್ತೀನಿ. ಮತ್ತೆ ಡೆಲ್ಲಿ ವಿಸಿಟ್ ಮಾಡ್ತೀರಾ ಸರ್? ಏನ್ ಕ್ಯಾನ್ಸಲ್ ಆಗಿದೆ. ಎವ್ರಿ ಡೇ ಇಸ್ ಎ ಗುಡ್ ನ್ಯೂಸ್ ಫಾರ್ ಅಸ್. Did you meet the high command, sir? Did you meet the high command? Only manage. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಸುಕೇಶ್. ಈಗ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಿದೆ ಅಂದರೆ ಹೊರಗೆಲ್ಲ ತಳುಕು ಒಳಗೆಲ್ಲ ಹುಳುಕು ಅನ್ನೋ ರೀತಿ ಆಗಿದೆ. ಮೇಲ್ಮಟ್ಟದಲ್ಲಿ ರಾಜಿ ಆಗಿದ್ರು, ಫ್ರೆಂಡ್ಶಿಪ್ ಅಂತಿದ್ರು, ಒಳಗಡೆ ಮಾತ್ರ ಕಾರ್ಯಕರ್ತರು ಗ್ರೌಂಡ್ ಲೆವೆಲ್ನಲ್ಲಿ ಒಂದೊಂದು ಬಣದಲ್ಲಿ ಗುರುತಿಸ್ಕೊಳ್ತಿದ್ದಾರೆ. ಸೊ ಕಂಪ್ಲೀಟ್ ವಿರಾಮ ಬೇಕು ಅಂದರೆ ಕ್ಯಾಬಿನೆಟಲ್ಲಿ ಒಂದು ಮೆಸೇಜ್ ಕೊಡೋ ಸಾಧ್ಯತೆ ಎಷ್ಟು? ಸಹಜ. ಯಾಕಂದರೆ ಇವತ್ತು ಸಚಿವ ಸಂಪುಟ ಸಭೆ ಒಂದು ಕಡೆ, ಅನಂತರ ಮತ್ತೆ ಸಚಿವರ ಸಭೆ 4 ಗಂಟೆಗೆ ಕೂಡ ಕರೆದಿದ್ದಾರೆ ಸಿಎಂ. ಸಹಜವಾಗಿ ಎರಡು ಕಡೆಯಲ್ಲೂ ಎಲ್ಲ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಚರ್ಚೆ ಆಗ್ಬೋದು ಅನ್ನುವಂಥದ್ದು. ಸಚಿವ ಸಂಪುಟ ಸಭೆಯಲ್ಲಿ ಅಜೆಂಡಾದ ನಂತರದಲ್ಲಿ ಅಥವಾ ಅಜೆಂಡಾ ಮುಗಿದ ನಂತರದಲ್ಲಿ ಸಹಜವಾಗಿ ಏನಾದರೂ ಸಚಿವರುಗಳು ಯಾರು ವಿಚಾರವನ್ನು ಪ್ರಸ್ತಾಪಿಸಿದರೆ ಎಲ್ಲ ವಿಚಾರಗಳು ಚರ್ಚೆಗೆ ಬರ್ಬೋದು. ಯಾಕಂದರೆ ಸಿಎಂ ಡಿಸಿಎಂ ನಡುವೆ ಸಿಎಂ ಕುರ್ಚಿ ಕದನದ ನಂತರದಲ್ಲಿ ಆದಂಥ ಬೆಳವಣಿಗೆ, ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ ಇರ್ಬೋದು, ಪ್ಯಾಚಪ್ ಪ್ರಯತ್ನ ಇರ್ಬೋದು, ಅದು ಒಂದು ರೀತಿಯಲ್ಲಿ ಇಬ್ಬರು ಕೂಡ ನಾವು ಒಂದೇ ಅನ್ನುವಂಥ ರೀತಿಯಲ್ಲಿ ಎರಡೆರಡು ಬ್ರೇಕ್ಫಾಸ್ಟನ್ನು ಮಾಡಿ ಕೈಯನ್ನು ಮೇಲೆ ಎತ್ತಿಡಿದ್ರು. ಆದರೆ ಅವರ ಬೆಂಬಲಿಗರ ಮಟ್ಟದಲ್ಲಿ, ಅದು ಶಾಸಕರ ಮಟ್ಟದಲ್ಲಿ ಇರ್ಬೋದು ಅಥವಾ ಕೆಳಮಟ್ಟದ ಕಾರ್ಯಕರ್ತರ ಮಟ್ಟದಲ್ಲಿ ಇರ್ಬೋದು, ಏನಾಯಿತು ನಿನ್ನೆ ಮಂಗಳೂರು ಏರ್ಪೋರ್ಟಲ್ಲಿ ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಪರವಿರುದ್ಧವಾದ ಘೋಷಣೆಗಳು ಇದು ರಿಪೀಟ್ ಆಗುವಂಥದ್ದು, ಅಥವಾ ಶಾಸಕರುಗಳ ಹೇಳಿಕೆಗಳು ಮತ್ತೆ ಬಣದ ಬಹಿರಂಗವಾಗುವಂಥದ್ದು, ಅಥವಾ ಸಚಿವರುಗಳು ಏನಾದರೂ ಮಾತನಾಡುವಂಥದ್ದು, ಇವೆಲ್ಲವಕ್ಕೊಂದು ತಾತ್ಕಾಲಿಕವಾದ ಬ್ರೇಕ್ ಹಾಕಬೇಕಂತ ಒಂದು ಅನಿವಾರ್ಯತೆ ಇದ್ದಂತೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಆ ಸೂಚನೆ ಏನು ಅನ್ನೋದನ್ನ ಇವತ್ತು ಸಚಿವರುಗಳಿಗೆ ಏನಾದರೂ ಸಚಿವ ಸಂಪುಟ ಸಭೆಯಲ್ಲೇ ಕೊಡ್ತಾರಾ ಅನ್ನುವಂಥ ಇರುವಂಥ ಕುತೂಹಲ ಒಂದು ಭಾಗ. ಆದರೆ ಸಂಜೆ 4 ಗಂಟೆಗೆ ಏನು ಬೆಳಗಾವಿ ಅಧಿವೇಶನ ಸಂಬಂಧ ಸಚಿವರುಗಳ ಜೊತೆ ಮತ್ತೊಂದು ಪ್ರತ್ಯೇಕ ಸಭೆಯನ್ನು ಸಿಎಂ ಕರೆದಿದ್ದಾರೆ. ಅಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪಕ್ಕೆ ಅವಕಾಶ ಇರುತ್ತೆ. ಆ ಎರಡು ಕಡೆಯಲ್ಲಿ ಏನಾದರೂ ಒಂದಷ್ಟು ನಿರ್ದೇಶನ ಕೊಡುವ ಮೂಲಕವಾಗಿ ಅಥವಾ ಒಂದು ಸೂಕ್ಷ್ಮವಾಗಿ ಇಂತಿಷ್ಟು ಒಂದು ಡೇಟು ಅಥವಾ ಈ ದಿನಾಂಕದಲ್ಲಿ ಒಂದಷ್ಟು ಮಾತುಕತೆಗಳಿದ್ದಾವೆ, ಅಲ್ಲಿವರೆಗೆ ಸೌಹಾರ್ದಯುತವಾಗಿ ಇರಿ ಅಥವಾ ಬಹಿರಂಗವಾದ ಹೇಳಿಕೆಗಳು ಬೇಡ ಅನ್ನುವಂಥ ಸೂಚನೆಯಂತೂ ಕೊಡುವಂಥ ಸಾಧ್ಯತೆ ಕಾಣ್ಬರ್ತಾ ಇದೆ. ಮಮತಾ. ಸುಕೇಶ್, ಹಾಗೆ ಸಂಪರ್ಕದಲ್ಲಿರಿ. ವಾಪಸ್ ಬಂದೆ. ಇಡೀ ಜಗತ್ತಿಗೆ ಎಲ್ಲವೂ ಸರಿ ಇದೆ ಅನ್ನೋದನ್ನ ಬಿಂಬಿಸೋದಕ್ಕೆ ಸರ್ವ ಪ್ರಯತ್ನಗಳಾಗ್ತಾ ಇದೆ. ಬಟ್ ಕಾರ್ಯಕರ್ತರ ಮಟ್ಟದಲ್ಲಿ, ಸಚಿವರ ಮಟ್ಟದಲ್ಲಿ ಇನ್ನೂ ಕೂಡ ಗೊಂದಲಗಳು ಕಂಟಿನ್ಯೂ ಆಗ್ತಾ ಇದೆ. ಒತ್ತಾಯದ ಒಗ್ಗಟ್ಟು ಕಾಣಿಸ್ತಾ ಇದೆ ಕಾಂಗ್ರೆಸ್ನಲ್ಲಿ. ಒತ್ತಾಯದ ಒಗ್ಗಟ್ಟು ಅಂದರೆ ಗೊತ್ತಲ್ವಾ, ಇಷ್ಟ ಇರಲ್ಲ ಬಟ್ ಅದನ್ನು ಆಚೆ ತೋರಿಸ್ಕೊಳ್ಳೋದಕ್ಕಾಗಲ್ಲ. ಬಲವಂತದ ಒಗ್ಗಟ್ಟು, ಒತ್ತಾಯದ ಒಗ್ಗಟ್ಟು, ಆ ಪರಿಸ್ಥಿತಿ ಕಾಂಗ್ರೆಸ್ಗೆ. ಕುರ್ಚಿ ಕದನದ ಮಧ್ಯೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಯಾವಾಗ? ಮಂಗಳವಾರ ಸಂಜೆ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆಯನ್ನ ಕರೆಯಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಆಗುತ್ತೆ. ಬಣ ರಾಜಕೀಯದಿಂದ ಗೊಂದಲಕ್ಕೆ ಶಾಸಕರುಗಳು ಒಳಗಾಗಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಕುರ್ಚಿ ಕದನ ಗೊಂದಲಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೆ ಇಲ್ಲಿ ಮುಹೂರ್ತವನ್ನು ನಿಗದಿ ಮಾಡಲಾಗಿದೆ. ಕೇಳಿದ್ರೆ ಆಬ್ವಿಯಸ್ಲಿ ಹೇಳ್ತಾರೆ, ಸೆಷನ್ಗೆ ಬೇಕಾಗಿರುವಂತಹ ತಯಾರಿ, ಸೆಷನ್ನಲ್ಲಿ ಬಿಜೆಪಿನ ಎದುರಿಸೋದಕ್ಕೆ ಮಾಡ್ಕೊಳ್ತಾ ಇರುವಂತಹ ತಯಾರಿ, ಸಿಎಲ್ಪಿ ಮೀಟಿಂಗ್ ಆಗೇ ಆಗುತ್ತೆ ಸೆಷನ್ಗೆ ಮುಂಚೆ ಅಂತ. ಬಟ್ ಈ ಸಲದ ಸಿಎಲ್ಪಿ ಮೀಟಿಂಗ್ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾವ್ಯಾವ ಶಾಸಕರ ವರ್ತನೆ ಹೇಗಿರುತ್ತೆ, ಮತ್ತು ಯಾರು ಅಗ್ರೆಸಿವ್ ಆಗಿರ್ತಾರೆ, ಯಾರು ಮಾತು ಕೇಳ್ತಾರೆ, ಆಮೇಲೆ ಸಂಧಾನ ಸೂತ್ರ ಕೇವಲ ಮೇಲ್ವರ್ಗದಲ್ಲಿ ಮಾತ್ರ ಆಗಿದೆ. ರಾಜ್ಯ ನಾಯಕರು ರಾಜಿ ಆಗಿದ್ದಾರೆ, ತಳಮಟ್ಟದ ಕಾರ್ಯಕರ್ತರು ರಾಜಿ ಆಗ್ತಾ ಇಲ್ಲ.